Hello viewers, welcome to my channel. I'm Pradeep of Maths Teacher. So dear SSLC students, ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ದ ಟಾಪಿಕ್ಸ್ ಇದ್ರ ಬಗ್ಗೆ ನಾನು ಹೇಳಿದೆ. ಸೊ ಐ ಥಿಂಕ್ ಆ ಟಾಪಿಕ್ಸ್ನೆಲ್ಲವನ್ನೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ವಾಟ್ ಎವರ್ ಐ ಹ್ಯಾವ್ ಗಿವನ್ ಅ ಕ್ವಶನ್ಸ್, ಕೊಟ್ಟಿರೋ ಕ್ವಶನ್ಸ್ಗಳಿಗೆ ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡಿದ್ದೀರಾ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ನಾವು ಇನ್ ದಿಸ್ ವಿಡಿಯೋ ನಾನು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ 3 ಮಾರ್ಕ್ಸ್ ಕ್ವಶನ್ಸ್ ಆರ್ ದ ಟಾಪಿಕ್ಸ್ ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ 3 ಮಾರ್ಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಹೇಳೋದ್ರಿಂದ ಲಾಸ್ಟ್ವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? So, dear SSLC students, so the 3 marks most important as well as most expected ಟಾಪಿಕ್ಸ್ ಆ್ಯಂಡ್ ದ ಕ್ವಶನ್ಸ್ ಯಾವ್ದು ಅಂದರೆ ಅದರಲ್ಲಿ ಮೊದಲನೇದು. ಆ್ಯಂಡ್ ಫಸ್ಟ್ ಆಫ್ ಆಲ್ 3 ಮಾರ್ಕ್ಸ್ ಸೆಕ್ಷನಲ್ಲಿ ದೇರ್ ವಿಲ್ ಬಿ 9 ಕ್ವಶನ್ಸ್, 9 ಕ್ವಶನ್ಸ್ ಇರುತ್ತೆ. ಸೊ ದೇ ಫೋರ್ ಯು ಆರ್ ಹ್ಯಾವಿಂಗ್ 27 ಮಾರ್ಕ್ಸ್ ಇನ್ ದಟ್ 3 ಮಾರ್ಕ್ಸ್ ಸೆಕ್ಷನ್. ಸೊ 9 ಕ್ವಶನ್ಸ್ಗಳಿರುತ್ತೆ. ಈ 9 ಕ್ವಶನ್ಸ್ಗಳಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಆರ್ ಯಾವ್ಯಾವ ಜಾಗದಲ್ಲಿ ಯಾವ ಟಾಪಿಕ್ಸ್ಗಳಿಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಆ್ಯಂಡ್ ತುಂಬ ಪ್ರಿಫರೆನ್ಸ್ ಕೊಟ್ಟು ಓದಬೇಕಾಗಿರುವಂತಹ ಟಾಪಿಕ್ಸ್ ಆ್ಯಸ್ ವೆಲ್ ಆಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಸೊ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ಸಲ್ಲಿ ಮೊದಲನೇದು ಥಿಯರಮ್ಸ್. ರೈಟ್, ಸೊ ಥಿಯರಮ್ಸ್, ಆಲ್ ದ 8 ಥಿಯರಮ್ಸ್ ಆಫ್ ಅ PDF ಲಿಂಕ್. ಥಿಯರಮ್ಸ್ದು PDF ಲಿಂಕ್ನ ಐ ಹ್ಯಾವ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಜಸ್ಟ್ ಡೂ ಓಪನ್ ದ PDF ಲಿಂಕ್ ಆ್ಯಂಡ್ ಕಾಪಿ ದ ಥಿಯರಮ್ಸ್ ಚಿಲ್ಡ್ರನ್ಸ್ ಆ್ಯಂಡ್ ಬರೆದು ಪ್ರಾಕ್ಟೀಸ್ ಮಾಡಿ. ಐ ಥಿಂಕ್ ನಿಮ್ಮ ಟೀಚರು ಥಿಯರಮ್ನ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತಾರೆ, ಹಾಗೆಯೇ ಸಾಲ್ವ್ ಮಾಡಿ. ನಾನು ಕೊಟ್ಟಿರುವಂಥ ಥಿಯರಮ್ಸನ್ನು ಹಾಗೆ ಗ್ಲ್ಯಾನ್ಸ್ ಮಾಡಿ ಒಂದು ಟೈಮ್ ನೀವು ಅಥವಾ 2 ಟೈಮ್ಸ್ ನೀವು ನೋಡ್ದೇ ಬರೆದು ಪ್ರಾಕ್ಟೀಸ್ ಮಾಡಿ. ಆಗ ನಿಮಗೆ ಎಕ್ಸಾಮಲ್ಲಿ ಕೊಟ್ಟ ತಕ್ಷಣ ನೀವು ಆ ಥಿಯರಮ್ಸ್ಗಳನ್ನ ಬರಿಬೋದು. ಹಾಗೆ ಜಸ್ಟ್ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಿರೋ ಹಾಗೆ ಫಸ್ಟ್ 4 ಟಾಪಿಕ್ಸ್ ಆಸ್ ಐ ಸೆಡ್, ಥಿಯರಮ್ಸ್, ಟ್ರಯಾಂಗಲ್ ಕನ್ಸ್ಟ್ರಕ್ಷನ್, ಓಜಿವ್ ಮತ್ತು ಫೈಂಡ್ ದ ಮೀನ್ ಆರ್ ಅ ಮೋಡ್ ಆರ್ ಅ ಮೀಡಿಯನ್. ಈ 4 ಟಾಪಿಕ್ಸ್ಗಳು ಚಿಲ್ಡ್ರನ್ಸ್, these are all the 4 topics which are compulsory in the examinations. So that means ಈ 4 ಟಾಪಿಕ್ನ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ನಿಮಗೆ ಇದ್ದೇ ಇರುತ್ತೆ ಅನ್ನೋಂಥದ್ದು. ಅದರಲ್ಲಿ ಥಿಯರಮ್ಸ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸೊ ಇಂಪಾರ್ಟೆಂಟ್ ಥಿಯರಮ್ಸ್ ಯಾವ್ದು ಅಂದರೆ ಸರ್ಕಲ್ಸ್ ಚಾಪ್ಟರ್ಲಿ ಬರುವಂತಹ prove that tangents drawn from the external point to a circle are equal. That's the most important theorem. So most expected questions also. And prove that the tangent at any point of a circle is perpendicular to the radius through the ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈ 2 ಥಿಯರಮಲ್ಲಿ ಒಂದು ಥಿಯರಮ್ ಕಂಪಲ್ಸರಿ ಕೇಳ್ತಾರೆ. ಸೊ ನಾನು ಹೇಳಿದಾಗೆ 4 ಟಾಪಿಕ್ ತುಂಬ ಇಂಪಾರ್ಟೆಂಟ್. ಈ 4 ಟಾಪಿಕ್ಸ್ಗಳನ್ನು ನೀವು ತುಂಬ ನೀಟಾಗಿ ಕಲ್ತ್ಕೊಳ್ಳಿ. ಬಿಕಾಸ್ ದೀಸ್ 4 ಟಾಪಿಕ್ಸ್ ಕಂಪಲ್ಸರಿ. ಈ ಟಾಪಿಕ್ಸ್ ಮೇಲೆ ಒಂದು ಕ್ವಶನ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಇರುತ್ತೆ. ಓಕೆ, ಸೊ ಫಸ್ಟು ಥಿಯರಮ್ ಬಗ್ಗೆ ಹೇಳಾಯಿತು. ನೆಕ್ಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಆಫ್ ಅ ಟ್ರಯಾಂಗಲ್ ಬಗ್ಗೆ. ಸೊ triangle construction is also one of the important question and a compulsory question in the examination. So ಎಲ್ಲ ಕನ್ಸ್ಟ್ರಕ್ಷನ್ನು ಕೂಡ ಕಲ್ತ್ಕೊಳ್ಳಿ. ಐ ಹ್ಯಾವ್ ಗಿವನ್ ಕ್ವಶನ್ಸ್ ಆಲ್ಸೋ ಆ್ಯಂಡ್ ಯು ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ದ ಟ್ರಯಾಂಗಲ್. ನಿಮ್ಮ ಟೀಚರ್ ಹೇಗೆ ಹೇಳ್ಕೊಟ್ಟಿರ್ತಾರೆ ಹಾಗೆ. ಅದರ ಜೊತೆಗೆ ಎಕ್ಸಸೈಸಲ್ಲೂ ಕ್ವಶನ್ಸ್ಗಳಿದೆ, ಅದನ್ನು ಕೂಡ ಸಾಲ್ವ್ ಮಾಡಿ. Also I have given the problems, just do solve it. So this is the second topic. First topic is theorem, second one is construction of a triangle. Okay, the next one is ogive, the construct of a ogive. So I have given some questions for you people. So ಅಭ್ಯಾಸ ಮಾಡೋದಕ್ಕೆ ಜಸ್ಟ್ ಕೊಟ್ಟಿರೋಂಥ ಕ್ವಶನ್ಸ್ಗಳಿಗೆ ಮೋರ್ ದೆನ್ ಆರ್ ಆ್ಯಂಡ್ ಲೆಸ್ ದೆನ್ ಓಜಿವ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಆ್ಯಂಡ್ ಇದು ಕೂಡ ಒಂದು ಕಂಪಲ್ಸರಿಯಾಗಿ ಇರುವಂತಹ ಒಂದು ಕ್ವಶನ್ ಇನ್ನ ಎಕ್ಸಾಮಿನೇಷನಲ್ಲಿ. ಹಾಗಾಗಿ ಥಿಯರಮ್,
ಕನ್ಸ್ಟ್ರಕ್ಷನ್ ಆಫ್ ಅ ಟ್ರಯಾಂಗಲ್ ಆ್ಯಂಡ್ ಓಜಿವ್. ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್. ಗಿವ್ ದ ಪ್ರಿಫರೆನ್ಸ್ ಫಾರ್ ದೀಸ್ 3 ಟಾಪಿಕ್ಸ್ ಫಸ್ಟ್. ಓಕೆ, ಅದರ ಜೊತೆಗೆ ಇದು ಕೂಡ ಓಜಿವ್ ಕನ್ಸ್ಟ್ರಕ್ಟ್ ಮಾಡುವಂತಹ ಕೆಲವೊಂದು ಕ್ವಶನ್. ಅದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಂಪಲ್ಸರಿ ಬರುವಂತಹ ಕ್ವಶನ್ ಯಾವುದು ಅಂದರೆ ಫೈಂಡ್ ದ ಮೀನ್ ಆರ್ ಅ ಮೋಡ್ ಆರ್ ಅ ಮೀಡಿಯನ್. ಫೈಂಡಿಂಗ್ ದ ಮೀನ್ or finding the mode or finding the median. I think mean and or mode or median ಬಗ್ಗೆ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ಡೋಂಟ್ ನೋ ಹೌ ಟು ಫೈಂಡ್ ದ ಮೀನ್ ಆರ್ ಮೋಡ್ ಆರ್ ಮೀಡಿಯನ್ ಮೀನ್ಸ್ ಜಸ್ಟ್ ಡೂ ಚೆಕ್ ಮೈ ವಿಡಿಯೋಸ್ ಲಿಸ್ಟ್. ಅದರಲ್ಲಿ ಮೀನ್ ಮೋಡ್ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ. ನೀವು ವಿಡಿಯೋ ನೋಡಾದ್ಮೇಲೆ ಜಸ್ಟ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೀನ್ಸ್ just take these problems and solve the problems. So first 4 topics, as I said, theorems, ogive, construction of triangles and this topic finding the mean or mode or median, tumba important agiro topics, and its 4 topics are compulsory for the examination childrens. Okay, ಸೊ ಇನ್ನು ಕೆಲವಾರು ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಡೌನ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವ್ ಇಟ್. So this is also one of the another problem to find the mean. So this is also another problem to find the mode. Okay, the next topic or the next most expected questions comes under the problems based on real numbers. So real numbers ಅಲ್ಲಿ prove that ಅನ್ನುವಂತಹ ಕ್ವಶನ್ ಡ್ಯಾಶ್ ಇಸ್ ಅನ್ ಇರ್ಯಾಷನಲ್ ನಂಬರ್, ಪ್ರೂವ್ ದಟ್ ಡ್ಯಾಶ್ ಈಸ್ ಆನ್ ಇರ್ಯಾಷನಲ್ ನಂಬರ್ ಅನ್ನೋಂಥದ್ದು 2 ಮಾರ್ಕ್ಸ್ಗೂ ಕೂಡ ಕೇಳ್ತಾನೆ. ಆ 2 ಮಾರ್ಕ್ಸ್ ಸೆಕ್ಷನಲ್ಲೂ ನಾನು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಬಟ್ ಇಫ್ ಸಪೋಸ್ ದ ಕ್ವಶನ್ like this, prove that root 2 is an irrational number or prove that root 3 is an irrational number ಅನ್ನೋಂತಹ ಕೇಳಿದ್ರೆ, so this can be asked in a 3 marks question. So ಇದು ನಿಮ್ಮ ನೆಕ್ಸ್ಟ್ ಟಾಪಿಕ್ ದಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಓಕೆ, ದಿ ನೆಕ್ಸ್ಟ್ ಟಾಪಿಕ್ ಆರ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಬರುವಂತಹ ಕ್ವಶನ್ಸ್ಗಳು ಯಾವುದು ಅಂದರೆ ದ ಪಾಲಿನೋಮಿಯಲ್ ಚಾಪ್ಟರ್ ಅಲ್ಲಿ ದ ಎಕ್ಸಸೈಸ್ 9.3 ನಥಿಂಗ್ ಬಟ್ ಸೊ ಡಿವೈಡಿಂಗ್ ದ ಪಾಲಿನೋಮಿಯಲ್ in a long division methods. So already I have given us some questions over there in a screen. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ. ಇದರ ಜೊತೆಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನದರ್ ಒನ್ ಕ್ವಶನ್ ಬೇಸ್ಡ್ ಆನ್ ದ ಸೇಮ್ ಪಾಲಿನೋಮಿಯಲ್ ಚಾಪ್ಟರ್ ಅಂದರೆ ಒಬ್ಟೈನ್ ಆಲ್ ದ ಝೀರೋಸ್. Okay, obtain all the zeros of 3x to the power of 4 plus 6x cube minus 2x square minus 10x minus 5 if 2 of its zeros are root 5/3 and minus root 5/3. Okay, so this is another question that you can expect in the examination. The long division method na jotege ಬೇರೆ ಕ್ವಶನ್ಸ್ನು ಕೇಳ್ಬೋದು ಅಂತಂದರೆ ನಥಿಂಗ್ ಬಟ್ ದೇ ವಿಲ್ ಗಿವ್ ದ ಝೀರೋಸ್ ಆ್ಯಂಡ್ ಯು ನೀಡ್ ಟು ಫೈಂಡ್ ದ ಅದರ್ ಝೀರೋಸ್ ಫಾರ್ ದ ಗಿವನ್ ಪಾಲಿನೋಮಿಯಲ್ ಚಿಲ್ಡ್ರನ್ಸ್. ಓಕೆ, ಸೊ ಅನದರ್ ಕ್ವಶನ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೀನ್ಸ್ ಫೈಂಡಿಂಗ್ ದ ಜಿ ಆಫ್ ಎಕ್ಸ್. ಸೊ ಫೈಂಡಿಂಗ್ ದ ಜಿ ಆಫ್ ಎಕ್ಸ್ಗೆ ಫಾರ್ಮುಲಾ ಇದೆ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್. ಯು ಕ್ಯಾನ್ ಫೈಂಡ್ ದ ಆನ್ಸರ್ or you can find the g of x by using that formula. Okay, so this is the topic or this is the most expected questions comes under the polynomial chapter. The next topic is problem based on pair of linear equation in 2 variable. So this is a very important question childrens, very important topic. I'm not saying that the same question will come, but the topic, for example ಟ್ರೈನ್ ಆಗಿರಬಹುದು. ಫಾರ್ ಎಕ್ಸಾಂಪಲ್ 2 women and 5 men ಕ್ಯಾನ್ ಟುಗೆದರ್ ಫಿನಿಶ್ ದ ಎಂಬ್ರಾಯ್ಡರಿ ವರ್ಕ್ ಲೈಕ್ ದಟ್ ಪ್ರಾಬ್ಲಮ್ ಆಗಿರ್ಬೋದು. ರೀತು ಕ್ಯಾನ್ ರೋಡ್ ಡೌನ್ ಸ್ಟ್ರೀಮ್ ಆರ್ ಅಪ್ ಸ್ಟ್ರೀಮ್ ಲೈಕ್ ದಟ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಎಕ್ಸಾಮಲ್ಲಿ ಕೇಳುವಂಥದ್ದು. ಬಟ್ ದೇ ಕ್ಯಾನ್ ಆಸ್ಕ್ ಅಪ್ ಸ್ಟ್ರೀಮ್ ಆರ್ ಡೌನ್ ಸ್ಟ್ರೀಮ್ ಪ್ರಾಬ್ಲಮ್ಸ್, ಬಟ್ ದೇ ಕ್ಯಾನ್ ಆಸ್ಕ್ ಇನ್ ಅ ಡಿಫ್ರೆಂಟ್ ವ್ಯಾಲ್ಯೂ by giving a different value. Okay, so somehow some problems that I have given
ಕೆಲವೊಂದು ಪ್ರಾಬ್ಲಮ್ಸ್ಗಳ ಮೇಲೆ ಫಾರ್ ಎಕ್ಸಾಂಪಲ್ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಕೊಟ್ಟಿರುವಂಥದ್ದು ಒಂದು ಪ್ರಾಬ್ಲಮ್, ಅದ್ರ ಬೇಸ್ ಮೇಲೆ ಇನ್ನು ಬೇರೆ ತರಹದ ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿ ಚಿಲ್ಡ್ರನ್ಸ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಫಾರ್ ದ 3 marks. ಓಕೆ, ಆ್ಯಂಡ್ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥದ್ದು ಇನ್ನೂ ಕೆಲವಾರು ಕ್ವಶನ್ಸ್ಗಳು. ಫಾರ್ ಎಕ್ಸಾಂಪಲ್, ಎ ಫ್ರಾಕ್ಷನ್ ಬಿಕಮ್ಸ್ 9/11 ಫ್ರಾಕ್ಷನ್ ಪ್ರಾಬ್ಲಮ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಬಟ್ ದ ವ್ಯಾಲ್ಯೂಸ್ ಕ್ಯಾನ್ ಬಿ ಡಿಫ್ರೆಂಟ್. ಓಕೆ, ಸೊ ಡೂ ಸಾಲ್ವ್ ಇಟ್, ಡೂ ಲರ್ನ್. ತುಂಬ ಈಸಿ ಆಗಿರುತ್ತೆ. ಯು ನೀಡ್ ಟು ರೈಟ್ ಡೌನ್ ದ ಕಂಡೀಷನ್ ಫಸ್ಟ್ ಆ್ಯಂಡ್ ಯು ನೀಡ್ ಟು ಸಾಲ್ವ್ ಇಟ್. ಓಕೆ, next, 5 years ages problem. 5 years hence the age of Jacob will be 3 times that of his son. Like the ages problem is also one of the most expected question in the 3 marks section or in the maths exam. Okay, so another 2 problems that I have given, just do solve it children. Here also I have given some other problems, so screen like ಕಾಣ್ತಾ ಇರುವಂಥದ್ದು, just solve it. Now the next topic or most expected questions comes under applications of trigonometry based problems. Okay, a tree breaks due to storm. See children, ನೀವು ಎಕ್ಸಸೈಸ್ ಅಲ್ಲಿ ಇರೋದನ್ನು ಕೂಡ ಸಾಲ್ವ್ ಮಾಡ್ಬೋದು. ನಾನು ಕೆಲವೊಂದು ಎಕ್ಸಸೈಸ್ ಅಲ್ಲಿ ಇರೋದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಔಟ್ ಆಫ್ ಸಿಲೆಬಸ್ ಇರುವಂಥದ್ದನ್ನು, ಹೊರಗಡೆ ಇರುವಂಥದ್ದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಲರ್ನ್ ಆರ್ ಯು ಕ್ಯಾನ್ ಸಾಲ್ವ್ ದ ಎಕ್ಸಸೈಸ್ ಪ್ರಾಬ್ಲಮ್ ಆಸ್ ವೆಲ್ ಆಸ್ ನಾನು ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಬಟ್ ಇಫ್ ಯು ನೋ ದ ಟಾಪಿಕ್ ಮೀನ್ಸ್ ಅದ್ರ ಬೇಸ್ ಮೇಲೆ ಯಾವುದೇ ಟಾಪಿಕ್ಸ್ಗಳನ್ನು ಕೊಟ್ಟರೂ ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಸೊ ದಿಸ್ ಇಸ್ ಆಲ್ಸೋ ಅನದರ್ 2 ಪ್ರಾಬ್ಲಮ್ಸ್ ನಾನು ಕೊಟ್ಟಿದ್ದೀನಿ, ಜಸ್ಟ್ ಡೂ ಸಾಲ್ವ್ ಇಟ್. ನೆಕ್ಸ್ಟ್, trigonometry based problems. This is also another topic which you can expect in the examination. The question you can expect in the examination. So proving the identities, proving the given condition. So prove that cosecant theta minus cot theta whole square is equals to 1 minus cos theta divided by 1 plus cos theta. Like that they can ask in the examination. ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದೀನಿ, ಸೊ ಸಾಲ್ವ್ ಇಟ್ ಚಿಲ್ಡ್ರನ್ಸ್. ಇಫ್ ಯು ಹ್ಯಾವ್ ಡೌಟ್ಸ್, ಡೂ just say in a comment box. Definitely I will help you. Next section, coordinate to geometry chapter based problems. So finding the area of a triangle whose vertices are, or finding the area of the quadrilateral whose vertices are, or finding the area of a triangle formed by the joining the midpoints of the sets of the triangle, like that problem, right? So ಈ ರೀತಿ ಕೆಲವೊಂದು ಟಾಪಿಕ್ಸ್ಗಳನ್ನ ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಚಾಪ್ಟರ್ಲಿ ಕೊಡ್ಬೋದು ಫಾರ್ 3 marks. Okay, the next most expected topics are questions or comes under quadratic equation statement problems. Okay, so this is also one of the important problems. Here, as I said, trine problem. See, if you know once the topic, the trine problems ಹೇಗೆ ಸಾಲ್ವ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದ್ರೆ, ಸೊ ಟ್ರೈನ್ ಪ್ರಾಬ್ಲಮ್ ಅಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಕೂಡ ಕೊಟ್ಟರೆ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ನೌ the trine problems, the upstream, the downstream, the edges. So these are all the most expected topics in your examinations. ಸೊ ಟ್ರೈ ಟು ಸಾಲ್ವ್, ಎಷ್ಟು ಸಾಧ್ಯನೋ ಅಷ್ಟು ಪ್ರಾಬ್ಲಮ್ಸ್ಗಳನ್ನು ಇದ್ರ ಬೇಸ್ ಮೇಲೆ ಸಾಲ್ವ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಐ ಥಿಂಕ್ ಹೋಪ್ ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಮೈ 10th standard students. Okay, those who are waiting for the examination. And thank you children. In the next video, definitely I will upload the 4 marks very important, most expected questions that they can ask for the examination. Okay, and